Oh, good evening to all of you. I am Professor and Dr. P. Surendra Padya speaking from Bangalore. ಈಗ ನಿಮಗೆ ಕೆಲವೊಂದು ಬೇಸಿಕ್ ಥಿಂಗ್ಸ್ ತಿಳಿದ್ರೆ ನಿಮಗೆ ಅನಾಲಿಸಿಸ್ಗೆ ಒಳ್ಳೆಯದಾಗ್ತದೆ. ಅದನ್ನು ಹೇಳಲಿಕ್ಕಿದ್ದೇನೆ. ಮೊದಲಿಗೆ ಆಸ್ಪೆಕ್ಟ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಬೃಹಸ್ಪತಿಗೆ 5, 7, 9 ಆಸ್ಪೆಕ್ಟ್ಸ್ ಇರುತ್ತೆ. ಈಗ ಯಾವುದೇ ಕುಂಡಲಿ ತಗೊಳ್ಳಿ. ಈಗ ನನ್ನ ಕುಂಡಲಿಯಲ್ಲಿ ಗುರು ಮೇಷದಲ್ಲಿದ್ದಾನೆ. ಮಿಥುನ ಲಗ್ನಕ್ಕೆ 11ನೇ ಮನೆ. ಮಿಥುನ ಲಗ್ನಕ್ಕೆ 11ನೇ ಮನೆ ಆದರೆ ಗುರು ಮೇಷದಲ್ಲಿರುವಾಗ ಗುರು 5ನೇ ದೃಷ್ಟಿಯಿಂದ ಸಿಂಹವನ್ನು ನೋಡ್ತಾನೆ, 7ನೇ ದೃಷ್ಟಿಯಿಂದ ತುಲಾಮನ್ನು ನೋಡ್ತಾನೆ, ಹಾಗ 9ನೇ ದೃಷ್ಟಿಯಿಂದ ಧನುರಾಶಿಯನ್ನು ನೋಡ್ತಾನೆ. ಅಂದರೆ ಗುರು ಆಶೀರ್ವಾದ ಈ ಮನೆಗಳ ಮೇಲೆ ಮಾಡ್ತಾ ಇದ್ದಾನೆ ಅಂತ. ನೋಡಿ, ಗುರು ಎಲ್ಲಿದ್ದರೂ ಕೂಡ ಅವನು ಒಳ್ಳೆಯದನ್ನೇ ಮಾಡ್ತಾನೆ ವಿನಃ ಕೆಟ್ಟದ್ದನ್ನು ಮಾಡುವುದಿಲ್ಲ ಅಂಥೇಳಿ. ಓಕೆ, ಅವನು ಮಾರಕನೇ ಆಗಲಿ ಅಥವಾ ಬಾಧಕನೇ ಆಗಲಿ, ಅವನು ಒಂದು ರೀತಿಯಲ್ಲಿ ಒಳ್ಳೆಯತನವನ್ನೇ ಕೊಡ್ತಾನೆ. ಕೆಲವು ಬಾರಿ ನಾವು ಹೇಳ್ತೇವೆ ಶನಿ ಮೇಲ್ಫಿಕ್ ಪ್ಲ್ಯಾನೆಟ್ ಅಂತೇಳಿ. ಅದೇ ರೀತಿ ಗುರು ಕೂಡ ಮೇಲ್ಫಿಕ್ ಆಗಬಹುದು. ಫಂಕ್ಷನಲ್ ಬೆನಿಫಿಕ್, ಫಂಕ್ಷನಲ್ ಮೇಲ್ಫಿಕ್ ಹೇಗೆ ಅಂತ ಕೇಳಿ. ಫಂಕ್ಷನಲ್ ಮೇಲ್ಫಿಕ್ ಯಾವಾಗ ಆಗುವುದಂದರೆ 6, 8, 12ನೇ ಮನೆಯಲ್ಲಿ ಇದ್ದರೆ ಅದು ಫಂಕ್ಷನಲ್ ಮೇಲ್ಫಿಕ್ ಆಗುತ್ತದೆ. ಆದರೆ ಗುರು ಅಲ್ಲಿದ್ದರೂ ಕೂಡ ಆತ ಒಳ್ಳೆಯ ರಿಸಲ್ಟನ್ನೇ ಕೊಡ್ತಾನೆ ಅಂತ. ಅದೇ ಶನಿ ಆ್ಯಸ್ ಇಟ್ ಈಸ್ ಮೇಲ್ಫಿಕ್, ಅಂಥ ಮೇಲ್ಫಿಕ್ ಆಗಿಯೂ ಬೆನಿಫಿಕ್ ಸಾಧ್ಯತೆ ಇದೆ. ಹೇಗೆ ಅಂದರೆ ಆತ 9, 10 ಧರ್ಮ ಕರ್ಮಾಧಿಪತಿ ಅಂತ ನಾವು ಹೇಳ್ತಾ ಇರ್ತೇವೆ. ನಾನು ನೋಡಿದ್ದೇನೆ, ಒಬ್ಬ ಲಾಯರ್, ಹೈಕೋರ್ಟ್ ಲಾಯರ್, ಮಕರ ಲಗ್ನ, ಶನಿ ಕುಂಭದಲ್ಲಿದ್ದಾನೆ. ಏನಾಯ್ತು ಆವಾಗ? ಧರ್ಮ ಕರ್ಮಾಧಿಪತಿ. ಅವನು ಸಿಕ್ಕಾಪಟ್ಟೆ ಕೊಟ್ಟ. ಓಕೆ, ಪ್ರತಿ 6 ವರ್ಷಕ್ಕೆ 1-2 ಕೋಟಿ ಮನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಶನಿ ಹಾಗೆ ಕೊಟ್ಟರೆ, ನಾನು ಹೇಳ್ತೇನೆ, ಶನಿ ಒಂದು ವೇಳೆ 7ನೇ ಮನೆಯಲ್ಲಿದ್ದರೆ ಮದುವೆ ನಿಮ್ಮಕ್ಕೆ ನಿಧಾನ ಆಗ್ತದೆ. 31-32 ವರ್ಷದ ನಂತರನೇ ಆಗೋದು. ಆದರೆ ನಿಮಗೆ ಬ್ರೇಕ್ ಆಗೋದಿಲ್ಲ, ಡೈವರ್ಸ್ ಆಗೋದಿಲ್ಲ. ಅದು ಗಟ್ಟಿಯಾಗಿ ಹಿಡ್ಕೊಳ್ತದೆ. ಶನಿಯ ವಿಶೇಷ ಇದು. ಮೇಲ್ಫಿಕ್ ಆದರೂ ಕೂಡ ಬೆನಿಫಿಕ್. ಓಕೆ, ಫಂಕ್ಷನಲ್ ಬೆನಿಫಿಕ್ ಅಂತ ಹೇಳ್ತೇವೆ, ಅಥವಾ ಫಂಕ್ಷನಲ್ ಮೆಲಿಫಿಕ್ ಅಂತೇಳಿ. ಓಕೆ, ಸೊ ಅದೇ ರೀತಿಯಲ್ಲಿ ನೀವು 4ನೇ ಮನೆಯಲ್ಲಿ, ಈಗ ನನ್ನ ಕುಂಡಲಿ ತೆಗೆದುಕೊಂಡ್ರೆ ಮಿಥುನ ಲಗ್ನಕ್ಕೆ 4ನೇ ಮನೆ ಅಂದರೆ ಕನ್ಯಾದಲ್ಲಿ ಶನಿ ಮತ್ತು ರವಿ ಇದ್ದಾರೆ. 4ನೇ ಮನೆ ಯಾವುದು? ಹೋಮ್ ಲ್ಯಾಂಡ್, ಮದರ್ ಲ್ಯಾಂಡ್. ನಾವು ಏನು ಹೇಳ್ತೇವೆ? ಯು ಹ್ಯಾವ್ ಟು ಬಿ ಅವೇ ಫ್ರಮ್ ಮದರ್ ಲ್ಯಾಂಡ್. ನಿಮಗೆ ವೃದ್ಧಿ ಬೇಕೋ, 4ನೇ ಮನೆಯಿಂದ ದೂರ ಇರಿ. ಅಲ್ಲಿ ಕೇತು ಅಥವಾ ರಾಹು ಅಥವಾ ಶನಿ, ಈ 3 ಗ್ರಹಗಳೆಲ್ಲಾರು ಇತ್ತು ಅಂದರೆ ಒಬ್ಬರು ಇದ್ರೂ ಅಡ್ಡಿಲ್ಲ. ಆವಾಗ ನಿಮಗೆ ದೂರ ಪ್ರಯಾಣ, ಮನೆಯಿಂದ ದೂರ ನೀವು ಇರುವುದು. ಹಾಗೆ ಮನೆ ಹತ್ತಿರ, ಕೆಲವರು ನೋಡಿದ್ದಾನೆ, ಅಪ್ಪ ಅಮ್ಮನ ಬಿಡುವುದಿಲ್ಲ ಅಂತ ಚಿಲ್ಪಟಿ ಥರ ಇರ್ತಾರೆ. ಅಂಥವರು ಉದ್ಧಾರ ಆಗುವುದಿಲ್ಲ. ನಾನು ಅಡ್ವೈಸ್ ಮಾಡಿದ್ದೇನೆ, ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ತುಮಕೂರು ಅಂತ ಹೇಳಿದ್ದು ಉಂಟು. ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ಮೈಸೂರು, ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ಬಂಟ್ವಾಳ. ಯಾಕಂದರೆ ಅಂಥವರಿಗೆ ದೂರ, ಬಹುದೂರ. ಓಕೆ, ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದೇ ಶನಿ 3, 7,
10ನೇ ದೃಷ್ಟಿ. ಈಗ ಶನಿ ನನ್ನ ಇದರಲ್ಲಿ ಎಲ್ಲಿದ್ದಾನೆ? ಕನ್ಯಾದಲ್ಲಿದ್ದಾನೆ. ಕನ್ಯಾದಲ್ಲಿದ್ದು 3ನೇ ದೃಷ್ಟಿನ ವೃಶ್ಚಿಕದ ಮೇಲೆ ಹಾಕ್ತಾನೆ. ಅದು 6ನೇ ಮನೆ. ಅಂದರೆ ಏನು ಕೊಡಬೇಕವ? ಕಾಲು ನೋವು, ಮಂಡಿ ನೋವು ಎಲ್ಲ ಕೊಡಬೇಕು. ಕೊಡ್ತಾನೆ. ಇವತ್ತಲ್ಲಿ ನಾಳೆ ಕೊಡ್ಬೋದು. ಅದೇ ಶನಿ 7ನೇ ದೃಷ್ಟಿಯಿಂದ ಪಾಯ್ಸಸ್ ಮೀನವನ್ನು ನೋಡ್ತಾನೆ. ಮೀನ ನನಗೆ ಮಿಥುನ ಲಗ್ನಕ್ಕೆ 10ನೇ ಮನೆ. ಕಿರಿಕಿರಿ, ಪ್ರೊಫೆಷನಲ್ ಲೈಫಲ್ಲಿ ಕಿರಿಕಿರಿ. ಹೌದು, ಥ್ರೂ ಔಟ್ ನಾನು ಕಿರಿಕಿರಿ ಮನುಷ್ಯನೇ. ನಾನೂ ಕಿರಿಕಿರಿ, ಮ್ಯಾನೇಜ್ಮೆಂಟಿಗೂ ಕಿರಿಕಿರಿ. ಯಾಕಂದರೆ ನಾನು ಶನಿ ಅಲ್ವಾ, ಸತ್ಯವನ್ನೇ ನುಡಿತೇನೆ ಅಂತ ಯಾವುದೋ ಭಗವದ್ಗೀತವನ್ನು ಹಿಡ್ಕೊಂಡು ಅವರೆಲ್ಲ ಕೋರ್ಟಲ್ಲಿ ಹೇಳ್ತಾರೆ. ಆದರೆ ಹೇಳುವುದೆಲ್ಲ ಸುಳ್ಳು. ಆದರೆ ನಂದು ಮಾತ್ರ ಶನಿ ಆದ್ದರಿಂದ ಹೇರಾಫೇರಿ ನೋ, ಲಂಚ ನೋ, ಈವನ್ ಡೈರಿ ಫ್ರಮ್ ಕಸ್ಟಮರ್ ನೋ. ಯಾಕಂದರೆ ಶನಿ ಇದ್ದರೆ ಹಾಗೆ ಡಿಸಿಪ್ಲಿನ್, ನ್ಯಾಯವಾದಿ, ಸತ್ಯವಾದಿ. ಓಕೆ, ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ, ತಗ್ಗದೆ ಬಗ್ಗದೆ ಕುಗ್ಗಿ ನಡೆ ಮುಂದೆ ಅಂತ. ಆಯಿತಾ? ಆ ರೀತಿ ಶನಿ. ಆಮೇಲೆ 10ನೇ ದೃಷ್ಟಿಯನ್ನು ಲಗ್ನದ ಮೇಲೆ ಹಾಕ್ತಾನೆ ನಾವು. ಏನಾಯ್ತು ಅವಾಗ? 10ನೇ ದೃಷ್ಟಿ ಜಮಿನಿ. ಓಕೆ, ಅಂದರೆ ಲಗ್ನ ಕೆಲವು ಬಾರಿ ನಿಧಾನ ಡಿಸಿಷನ್ ತಗೊಳ್ತೇನೆ. ಎಮ್ಮೆ ಹಾಲು ಕುಡಿದು ಬರ್ತಾರೆ. ಶನಿ ದೃಷ್ಟಿ ಎಲ್ಲಿದೆಯೋ ಒಂದು ರೀತಿಯಲ್ಲಿ ಎಮ್ಮೆ ಹಾಲು ಕುಡಿ. ಏನೇ ಸುರೇಂದ್ರ ಎಮ್ಮೆ ಹಾಲು ಕುಡ್ದಂಗೆ ಅಂತ. ಆಯಿತಾ? ಅದೇ ಪ್ರೊಫೆಷನಲ್ ಇದಕ್ಕೆ ಹೋದರೆ ನೀವು ಯಾವುದು ನೋಡಬೇಕು? 2, ಆಮೇಲೆ 9, 2, 6 11 ನೋಡಬೇಕು. 6 ಅಂದರೆ ಡೈಲಿ ರುಟೀನ್ಸ್ ಮತ್ತು ಸರ್ವೀಸಸ್, ಕ್ಯಾರಿಯರ್. ಪ್ರೊಫೆಷನಲ್ ಲೈಫಿಗೆ 10ನೇ ಮನೆ ನೋಡ್ತೇವೆ. 2, 6, 11. ಕಾರಣ 2 ನಿಮಗೆ ಹಣವನ್ನು ಕೊಡ್ತದೆ. ಓಕೆ, 6 ನಿಮಗೆ ಕ್ಯಾರಿಯರ್. ಆ್ಯಕ್ಚುಲಿ ಪ್ರೊಫೆಷನಲ್ ಲೈಫ್ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ 6 ಬಂದರೆ 6, 10, 4, 6, 10 ಬಂದರೆ ಭಾಳ ಒಳ್ಳೆಯದು ಅಂತ. ಅದೇ ರೀತಿಯಲ್ಲಿ 11. ಇದಕ್ಕೆ 12ನೇ ಮನೆ ಯಾವುದು? 2ನೇ ಮನೆಗೆ 1ನೇ ಮನೆ ಲಗ್ನ. 2ನೇ ಮನೆಗೆ ಲಗ್ನ ಅಂತಲ್ಲ, ನನ್ನ ಇದರಲ್ಲಿ ಹಾಗೆ. 2ನೇ ಮನೆಗೆ 1ನೇ ಮನೆ ವ್ಯಯ. ಅದೇ ರೀತಿಯಲ್ಲಿ 6ನೇ ಮನೆಗೆ 5ನೇ ಮನೆ ವ್ಯಯ. 11ನೇ ಮನೆಗೆ 10ನೇ ಮನೆ ವ್ಯಯ. ಅರ್ಥಾತ್ ಇಲ್ಲಿ ಇರುವಂಥ ಗ್ರಹಗಳು ನಿಮಗೆ ಕೆಲಸವನ್ನು ಕೊಡಲಿಕ್ಕಿಲ್ಲ. ಇನ್ನು ಮಹಾದಶ ಯಾವುದು ನಡೀತದೆ ಅಂತ ನೋಡ್ಕೊಳ್ಳಿ. ಮಹಾದಶದ ಅಧಿಪತಿಯನ್ನು ನೀವು ಲಗ್ನವಾಗಿ ಇಟ್ಟುಕೊಂಡು ನೀವು ನೋಡ್ಬೋದು. 2, 6, 11ನೇ ಮನೆ ನೋಡ್ಬೋದು. ಇಲ್ಲ ಅದರ ಅಂತರ ಪ್ರತ್ಯಂತರ ನೋಡಿ. ಆವಾಗ ನಿಮಗೆ ಒಂದು ಕಾಂಬಿನೇಷನ್. ಅದೇ ದಶಾಂಶದಲ್ಲಾದರೆ D10 ಚಾರ್ಟಲ್ಲಿ ದಶಾಂಶವನ್ನು ನೋಡಬೇಕು. 10th ಹೌಸ್ ಲಗ್ನದಲ್ಲಿ ಆದರೂ ಅಥವಾ ದಶಾಂಶದಲ್ಲಿ ಆದರೂ ನೀವು ನೋಡ್ಬೋದು. ಓಕೆ, ಅಲ್ಲಿ ನೀವು ಒಂದು ವೇಳೆ ಪ್ಲ್ಯಾನೆಟ್ ಇಲ್ಲ ಅಂತ ಇಟ್ಕೊಳ್ಳಿ, ಆವಾಗ ರಾಶಿ ಅಧಿಪತಿಯನ್ನು ತೆಗೆದುಕೊಳ್ಳಿ. ರಾಶಿ ಅಧಿಪತಿಯನ್ನು ಮಾಡಿ. ಪ್ಲ್ಯಾನೆಟ್ ಇದ್ದರೆ ಆ ಪ್ಲ್ಯಾನೆಟ್ಗಳು ದಶ, ಅಂತರ್ದಶ. ಹಾಗೆ ಚರರಾಶಿಗಳು, ಸ್ಥಿರ ರಾಶಿಗಳು, ದ್ವಿಸ್ವಭಾವ ರಾಶಿಗಳು ಅಂತ. ಚರ ಯಾವುದು? ಸ್ಥಿರ ಯಾವುದು? ದ್ವಿಸ್ವಭಾವ ಯಾವುದು? ದ್ವಿಸ್ವಭಾವ ಅಂದರೆ ಏನು? ಆ ಕಡೆ ಈ ಕಡೆ. ಕನ್ಯಾ, ಮಿಥುನ, ಧನುರ್, ಮೀನ ದ್ವಿಸ್ವಭಾವ ರಾಶಿಗಳು. ಮೇಷ ಚರರಾಶಿ, ಕಟಕ ಚರರಾಶಿ. ಅದೇ ರೀತಿಯಲ್ಲಿ ತುಲಾ ಚರರಾಶಿ.
ಹಾಗೆ ಮಕರ ಚರ ರಾಶಿ. ಸ್ಥಿರ ರಾಶಿ ಯಾವುದು? ಕುಂಭ, ವೃಷಭ, ಸಿಂಹ ಹಾಗೂ ವೃಶ್ಚಿಕ. ಇದು ಗೊತ್ತಿದ್ದರೆ ನಿಮಗೆ ಎನಾಲಿಸಿಸ್ ಭಾಳ ಸುಲಭ ಆಗ್ತದೆ. ಈಗ ನಿಮ್ಮ ಕುಂಡಲಿ ತಗೊಳ್ಳಿ, ನಾನು ಹೇಳಿದ್ದನ್ನು ನೋಡಿ. ಅರ್ಥ ಆಯ್ತಾ? ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.